ಬಾ ಬ್ರೋ ನೀವು ಟ್ರೈ ಮಾಡ್ರಿ ಒಂದ್ಸರಿ. ಹಾಯ್ ಗಾಯ್ಸ್, ತುಂಬ ದಿನ ಆದಮೇಲೆ ಪ್ರೈವೇಟ್ ಬಸ್ ಹತ್ತಿದ್ದೀನಿ. ಯಾಕಂತೀರಾ? ಕಾಂಕ್ರೀಟ್ ಕಾರ್ಡಿಂದ ಒಂದೆರಡು ದಿನ ಮುಕ್ತಿ ತಗೊಳ್ಳೋಣ ಅಂತ. ದೇವ್ರ ದರ್ಶನ ಮುಗಿಸ್ಕೊಂಡು ಗುಡ್ಡದ ಮೇಲೆ ಒಂದು ವ್ಯೂ ಹಾಕೊಳ್ಳೋಣ ಅಂತ ಬಂದ್ವಿ. ಅದರ ನಂತರ ಊರಿನ ಬಾಯ್ಸ್ ಕ್ರಿಕೆಟ್ ಆಡ್ತಾ ಇದ್ರು, ಸೊ ಅಲ್ಲೊಂದು ವ್ಯೂ ಹಾಕ್ಕೊಂಡ್ವಿ. ಅದರ ನೆಕ್ಸ್ಟು ಕೋಳಿ ಸಾಕಾಣಿಕೆ ಜಾಗಕ್ಕೆ ಹೋಗೋಣ. ಅಲ್ಲಿ ಓನರ್ ಇದ್ದರೆ ಒಂದೆರಡು ಮಾತು ಮಾತಾಡ್ಸೋಣ ಬನ್ನಿ. ನಾವು ಅಂದ್ಕೊಂಡಂಗೆ ಓನರ್ ಅದೇ ಪ್ಲೇಸಲ್ಲಿದ್ದರು. ಸೊ ಬನ್ನಿ ಏನಾದ್ರು ಮಾತಾಡೋಣ, ಕೋಳಿ ಬಗ್ಗೆ ತಿಳ್ಕೊಳ್ಳೋಣ, ಅದು ಹೇಗೆ ಸಾಕ್ತಾರೆ, ಏನು ಕೊಡ್ತಾರೆ ಕೇಳ್ಕೊಳ್ಳೋಣ. ನಿಮ್ಮ ಹೆಸರು? ಪುನೀತ್. ನೀವು? ಕಿರಣ್. ನಾ ಇದು ಯಾವಾಗ ತಂದಿದ್ದು ಏನು? ಈಗ 4 ಮಂತ್ ಆಗಿದೆ. ಅಂದ್ರೆ 4 ತಿಂಗಳಾಯ್ತು. ಸಣ್ಣ ಮರಿ? ಸಣ್ಣ ಮರಿ, ಚಿಕ್ಕ ಏನು? 1 ತಿಂಗಳು ಮರಿ. ಆಮೇಲೆ ಇದನ್ನ ಅಣ್ಣ ಇವಾಗ ಮೊಟ್ಟೆ ಇಡಕ್ ಯಾವಾಗ ಸ್ಟಾರ್ಟ್? ಅಂದ್ರೆ ನೀವು ಈ ಪರ್ಪಸ್ ಏನು? ಮೊಟ್ಟೆ ಇಡಕ, ಕೋಳಿ ಮಾರಕ? ಮೊಟ್ಟೆ ಸೇಲಿಂಗ್. ಮೊಟ್ಟೆ ಸೇಲಿಂಗ್ ಅಂದ್ರೆ ಇವಾಗ ಅದು ಎಷ್ಟು ತಿಂಗಳಾದ್ಮೇಲೆ ಮೊಟ್ಟೆ ಇಡುತ್ತೆ? 6 ಮಂತ್ ಆಗುತ್ತೆ. 6 ಮಂತ್ಸ್ ಆಗ್ಬೇಕು. ಸೊ ಅಣ್ಣ ಒಂದು ಕೋಳಿ ಎಷ್ಟು ಮೊಟ್ಟೆ ಇಡುತ್ತೆ ಅಂತ? ಮಿನಿಮಮ್ ಒಂದು 15 20 ಮೊಟ್ಟೆ ಕೊಡುತ್ತೆ. ಆಮೇಲೆ ಮತ್ತೆ ಒಂದೂವರೆ ತಿಂಗಳು ಗ್ಯಾಪ್ ತಗೊಳ್ಳಿ. 1.5 ತಿಂಗಳು ಗ್ಯಾಪ್, ಮತ್ತೆ ಅದಾದ್ಮೇಲೆ ಮತ್ತೆ ಕೋಳಿ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಓಕೆ. 200 ಹುಂಜ 800 ಏಟೆ ತಗೊಂಬಂದಿದ್ವಿ. ಅಂದ್ರೆ ಎಲ್ಲಾ ಬ್ರೀಡು ಬೇರೆ ತರದವ್ ಸಿಗ್ತವೆ. ಈ ನಮ್ದೇನಪ್ಪ ಅಂದ್ರೆ ಪ್ಯೂರ್ ನಾಟಿ ಕೋಳಿ ಮಾಡಿದ್ವಿ ನಾವು. ನನ್ಗೂನು ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ. ಅಂದಾಜ್ ಎಷ್ಟು ಕೋಳಿ ಇರ್ಬೋದ? ಇದು 1000 ಕೋಳಿ. 1000 ಕೋಳಿ ವೇಸ್ಟೇಜ್ ಅಂತ ಒಂದು ಎಕ್ಸ್ಟ್ರಾ 50 ತಗೊಂಬಂದಿದ್ವಿ. ಸ್ಟಾರ್ಟಿಂಗ್ ತಗೊಂಬಂದ ತಕ್ಷಣ ಒಂದ್ 10 ಕೋಳಿ ಏನೋ ವೇಸ್ಟ್ ಆದ್ವು. ಮಾರ್ಕೆಟ್ ಅಲ್ಲಿ ಯಾವ ರೇಟ್ ಅಲ್ಲಿ ಇದೆ? ಹೋಲ್ಸೇಲ್ 15 ರೂಪಾಯಿ ಸಿಗುತ್ತೆ. ಸಿಂಗಲ್ ಈಗ ಇಂಡಿವಿಜುವಲ್ ಆಗಿ ಅಂಗಡಿಗಳಲ್ಲಿ ಅವ್ರು ಮಾರೋರು ಮಾತ್ರ 20 ರೂಪಾಯಿ. ಅಂದ್ರೆ ಒಂದ್ ಮೊಟ್ಟೆಗ? ಒಂದ್ ಮೊಟ್ಟೆ. ನಿಮ್ಗೆ ಇನ್ನೊಂದ್ ಕೇಳೋದ್ ಮರ್ತೆ, ಇದು ಫುಡ್ ಹೇಗೆ, ಫೀಡ್ ಹೇಗೆ? ಈಗ ದಿನಕ್ಕೆ 2 ಸರಿ ಅಲ್ಲಿ ನ್ಯಾಚುರಲ್ ಫುಡ್ ರಾಗಿ, ಗೋಧಿ, ಅಕ್ಕಿ ಈ ತರ ಕೊಡ್ತೀವಿ. ಮಾಮೂಲಿ ಕ್ಯಾಟರ್ ಫೀಡ್ 1 ಟೈಮ್ ಕೊಡ್ತೀವಿ. ನೀರಣ್ಣ? ನೀರು 3 ಟೈಮ್. ಈಗ ಬೇಸಿಗೆ ಅಂತ 4 ಸರಿ ಕೊಡ್ತಿರೋದು ನೀರು. ಈಗ ಬೇಸಿಗೆ ಮತ್ತೆ ನಾವ್ ಮನ್ಸರ್ ಬಾಳೋದೇ ಕಷ್ಟ ಐತಲ್ಲ ಅಂತಂದು ಹಂಗಾಗಿ 4 ಸರಿ ಕೊಡ್ತಿರೋದು. ನಿಮ್ಮವ್ರು ಇನ್ನೊಬ್ರು ಅಲ್ಲೇ ಓಡಾಡ್ತಾರ, ಬನ್ನಿ ನೀವೊಂದ್ಸರಿ ನಿಮ್ ನೇಮ್ ಹೇಳಿ. ಇವ್ರು ಅಲ್ಲಿ ಮಾತಾಡ್ತಿರೋರು ಅಣ್ಣ, ಪರವಾಗಿಲ್ಲ, ಕಿಶನ್ ಅಂತ. ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಇವರು ಬೆಂಗಳೂರು ಬಾಯ್ ಆಗಿರೋದ್ರಿಂದ ಅಷ್ಟೊಂದು ಗೊತ್ತಿಲ್ಲ. ಲ್ಯಾಬ್ ಟೆಕ್ನಿಷಿಯನ್, ಸೊ ಅದ್ರ ಬಗ್ಗೆ ಬಹಳ ಗೊತ್ತು. ಇದ್ರ ಬಗ್ಗೆ ಅವ್ರ ತಮ್ಮಂಗ್ ಗೊತ್ತು. ಗೈಸ್, ಇವ್ರದ್ದು ಗುಲಾಬಿ ಗಿಡ ಕೂಡ ಹಾಕಿದ್ದಾರೆ. ಇದು ಗುಲಾಬಿ ಬಗ್ಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ? ಮಾರ್ಕೆಟ್ ಅಲ್ಲಿ ಹಬ್ಬದ ಟೈಮ್ ನಲ್ಲಿ 400 ಇಂದ 500 ರೂಪಾಯಿ ಕೆಜಿ ಸಿಗುತ್ತೆ. ಮಾಮೂಲಿ ಟೈಮ್ ಅಲ್ಲಿ 100 ರೂಪಾಯಿ 200 ರೂಪಾಯಿ ಕೆಜಿ ಸಿಗುತ್ತೆ. ಸಸಿ ತರಿಸ್ಬೇಕು. ಸಸಿ ಹಾಕಿದ್ವಿ, ಒಂದ 2 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ. 2 ದಿನಕ್ಕೊಂದ್ಸಲಿ ಹೂ ಬಿಡಿಸ್ಕೊಂಬೋದು. ಗೈಸ್, ವಿಡಿಯೋ ಮಾಡ್ತಾ ಮಾಡ್ತಾ ಕತ್ಲಾಯ್ತು. ನಾನು ಇಂಟ್ರೊಡಕ್ಷನ್ ಕೊಡೋದೇ ಮರ್ತೋದೆ. ನಾನು ಸುಮ್ನೆ ನಮ್ಮ ಅತ್ತೆ ಮಕ್ಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಊರಿಗೆ ಬಂದಿದ್ದು. ಈ ಗ್ರೀನರಿ ನೋಡಿ, ಆ ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿ ಇದ್ದು ತಲೆ ಕೆಟ್ಟ ಹೋಗ್ಬಿಟ್ಟಿತ್ತು. ಸೊ ಒಂದ್ ವಿಸಿಟ್ ಹಾಕೋಣ, ಈ ಗ್ರೀನರಿ ನೋಡಿ ಆ ಫೀಲ್ ತಗೊಳ್ಳೋಣ ಅಂತ ಬಂದೆ. ಸೊ ಆ ಫೀಲ್ ನಿಮ್ಗೂ ಕೊಡ್ಬೇಕು ಅಂತ ಅನ್ನಿಸ್ತು. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಪ್ಲಾನ್ಡ್ ವಿಡಿಯೋ ಅಲ್ಲ, ಸುಮ್ನೆ ಒಂದು ಅನ್ಪ್ಲಾನ್ಡ್ ವಿಡಿಯೋ. ಸೊ ಅಷ್ಟೊಂದು ಆರ್ಗ್ಯಾನಿಕ್ ಆಗಿ, ಐ ಮೀನ್ ತುಂಬಾ ಸ್ಪೆಷಲ್ ಆಗಿರಲ್ಲ, ರಾರ್ ಆಗಿ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಇದ್ರಲ್ಲೇ ನಿಮಗೆ ಖುಷಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ಹೋಪ್ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಏನು? ಕಾಲ ಹೊಡಿಲಿಲ್ಲ ಅಂದ್ರೆ ಸಾಕು ಅಂತ್ಯಾ? ಹೊಡಿಯಲ್ಲ ಬ್ರೋ, ರೂಢಿ ಅದು. ಬಾ ಬ್ರೋ ನೀವು ಟ್ರೈ ಮಾಡ್ರಿ ಒಂದ್ಸರಿ. ನನಗೆ ಟ್ರೈ ಮಾಡಕ್ಕೆ ಹೇಳ್ತಾ ಇದ್ದಾರೆ. ದೇವ್ರಣೆಗೂ ಆಗಲ್ಲ. ನನ್ನ ಪ್ಯಾಕೆಟಲ್ಲೆಲ್ಲ ಹಾಲು ತೆಗೆದು ಒಂದು ಲೋಟದಲ್ಲಿ ಹಾಕೋದೇ ದೊಡ್ಡ ಮಾತು. ಇನ್ನು ಹಸು ಹಾಲು ಕರಿಯೋದು ಇಲ್ಲೆಲ್ಲ ನೋವು ಬರುತ್ತೆ ಅನ್ಸುತ್ತಲ್ಲ, ಹೇಳ್ತಿದ್ದಲ್ಲ ಆವಾಗ ಟೈಮಲ್ಲಿ. ಸಾಮಾನ್ಯದ ಕುರಿ ಅಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ. ಮಾತಾಡ್ಸೋ ನೋಡೋಣ. ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ?